ನಮಸ್ಕಾರ. ನಾವು ನೋಡೋ ಪ್ರತಿಯೊಂದು ವಸ್ತು ಅಂದ್ರೆ ನಮ್ಮ ಸುತ್ತ ಇರೋ ಎಲ್ಲಾದ್ರಲ್ಲೂ ಅದರ ಹೃದಯ ಭಾಗದಲ್ಲಿ ಏನಿದೆ ಅಂತ ಯಾವತ್ತಾದ್ರೂ ಯೋಚಿಸಿದೀರಾ? ಬನ್ನಿ, ಇವತ್ತು ನಾವು ಪರಮಾಣುವಿನ ರಚನೆ ಹಿಂದಿರೋ ಆ ಒಂದು ಅದ್ಭುತ ಕಥೆಯನ್ನ ಶುರು ಮಾಡೋಣ. ಇದು ಅದರ ಮೊದಲ ಭಾಗ. ಸರಿ, ನಮ್ಮ ಇವತ್ತಿನ ಪಯಣವನ್ನ ಈ ಒಂದು ಪ್ರಶ್ನೆಯಿಂದ ಶುರು ಮಾಡೋಣ. ಪರಮಾಣುಗಳು ನಿಜಕ್ಕೂ ವಸ್ತುವಿನ ಅತೀ ಚಿಕ್ಕ, ಅಂದ್ರೆ ಅದಕ್ಕಿಂತ ಚಿಕ್ಕದು ಏನೂ ಇಲ್ಲ ಅನ್ನುವಂಥ ಅವಿಭಾಜ್ಯ ಕಣಗಳೇ? ತುಂಬಾನೇ ವರ್ಷಗಳ ಕಾಲ ಡಾಲ್ಟನ್ ಸಿದ್ಧಾಂತದ ಪ್ರಕಾರ ಉತ್ತರ ಹೌದು ಅಂತಾನೆ ಎಲ್ಲರೂ ನಂಬಿದ್ರು. ಅದೇ ವಿಜ್ಞಾನ ಆಳವಾಗಿ ಇಣುಕು ನೋಡಕ್ ಶುರು ಮಾಡಿದಾಗ ಕಥೆನೇ ಪೂರ್ತಿಯಾಗಿ ಬದಲಾಯಿತು. ನಮ್ಮ ಈ ವೈಜ್ಞಾನಿಕ ಪತ್ತೆದಾರಿ ಕಥೆಯಲ್ಲಿ ನಾವು ಮೊದಲು ಪರಮಾಣು ಅಂದ್ರೆ ಏನು ಅನ್ನೋ ಹಳೆಯ ಸಿದ್ಧಾಂತದಿಂದ ಶುರು ಮಾಡೋಣ. ಆಮೇಲೆ ಹೊಸ ಸುಳಿವುಗಳು ಹೇಗೆ ಸಿಕ್ಕಿದ್ದುವು ಅಂತ ನೋಡಿ ಎಲ್ಲವನ್ನೂ ಬದಲಾಯಿಸಿದ ಒಂದು ಪ್ರಮುಖ ಪ್ರಯೋಗವನ್ನ ಪರಿಶೀಲಿಸೋಣ. ಕೊನೆಗೆ ಪರಮಾಣುವಿನ ಒಂದು ಸಂಪೂರ್ಣ ಹೊಸ ಚಿತ್ರಣ ಹೇಗೆ ಮೂಡಿತೋ ಅಂತಾನೂ ತಿಳಿಯೋಣ. ಸರಿ, ಹಾಗಾದ್ರೆ ನಮ್ಮ ಕಥೆಯ ಮೊದಲ ಅಧ್ಯಾಯವನ್ನ ಶುರು ಮಾಡೋಣ. ಆ ಕಾಲದಲ್ಲಿ ಇಡೀ ವಿಜ್ಞಾನ ಜಗತ್ತು ಒಪ್ಕೊಂಡಿದ್ದ ಆ ಒಂದು ಮೂಲಭೂತ ಸಿದ್ಧಾಂತದಿಂದ ನಮ್ಮ ಪಯಣ ಶುರುವಾಗುತ್ತೆ. ಜಾನ್ ಡಾಲ್ಟನ್ ಅನ್ನೋರು ಏನ್ ಹೇಳಿದ್ರು ಅಂದ್ರೆ, ಪರಮಾಣು ಅಂದ್ರೆ ಅದು ಒಂದು ಗಟ್ಟಿಯಾದ, ಅದನ್ನ ಮುರಿಯೋಕ್ಕಾಗಲ್ಲ, ನಾಶ ಮಾಡೋಕೋ ಆಗಲ್ಲ ಅನ್ನೋ ತರದ ಒಂದು ಗೋಳ. ನಮ್ ಸುತ್ತ ಇರೋ ಪ್ರತಿಯೊಂದು ವಸ್ತುವಿಗೂ ಇದೇ ಮೂಲಭೂತ ಬಿಲ್ಡಿಂಗ್ ಬ್ಲಾಕ್ ಅಂತ ಪರಿಗಣಿಸಲಾಗಿತ್ತು. ಅಂದ್ರೆ ಎಷ್ಟೋ ದಶಕಗಳ ಕಾಲ ಇಡೀ ರಸಾಯನಶಾಸ್ತ್ರ ನಿಂತಿದ್ದೇ ಈ ಒಂದು ಸರಳವಾದ ಆದ್ರೆ ತುಂಬಾನೇ ಕ್ರಾಂತಿಕಾರಿಕವಾದ ಐಡಿಯಾ ಮೇಲೆ. ಆದರೆ ಡಾಲ್ಟನರಿ ಮಾದರಿನೇ ಪೂರ್ತಿ ಸತ್ಯ ಅಲ್ಲ ಅನ್ನೋದಕ್ಕೆ ಕೆಲವು ಸುಳಿವುಗಳು ಸಿಗೋಕ್ ಶುರುವಾದವು. ಈ ಅವಿಭಾಜ್ಯ ಗೋಳ ಅನ್ನೋ ಕಲ್ಪನೆಯಲ್ಲಿ ಬಿರುಕುಗಳು ಮೂಡಿದ್ ಹೇಗೆ ಅಂತ ಈಗ ನೋಡೋಣ. ಮೊದಲ ಸುಳಿವುಗಳು ಬಂದಿದ್ದು ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿಯಂತಹ ತುಂಬಾನೇ ಸರಳವಾದ ವಿದ್ಯಮಾನಗಳಿಂದ. ನೆನಪಿದೆಯಾ? ಒಣಕೂದಲನ್ನ ಬಾಚಿದಾಗ ಬಾಚಣಿಗೆ ಸಣ್ಣ ಕಾಗದದ ಚೂರುಗಳನ್ನ ತನ್ನ ಕಡೆಗೆ ಸೆಳೆಯುತ್ತೆ. ಇದು ಏನನ್ನ ಸೂಚಿಸುತ್ತೆ ಅಂದ್ರೆ, ವಸ್ತುವಿನ ಒಳಗೆ ಏನೋ ಗುಪ್ತವಾದ ಚಾರ್ಜ್ ಇರೋ ಕಣಗಳಿವೆ ಅಂತ. ಇದೇ ವಿಜ್ಞಾನಿಗಳನ್ನ ಪರಮಾಣುವಿನ ಒಳಗೆ ಇನ್ನಷ್ಟು ಆಳವಾಗಿ ಶೋಧಿಸೋಕೆ ಪ್ರೇರೇಪಿಸಿದ್ದು. ಈ ಹುಡುಕಾಟದ ಪರಿಣಾಮವಾಗಿ ಪರಮಾಣುವಿನೊಳಗೆ ಎರಡು ಮುಖ್ಯ ಆಟಗಾರರು ಸಿಕ್ತರು. ಮೊದಲನೇದು ಜೆ ಥಾಮ್ಸನ್ ಕಂಡುಹಿಡಿದ ಎಲೆಕ್ಟ್ರಾನ್. ಇದು ನೆಗೆಟಿವ್ ಚಾರ್ಜ್ ಹೊಂದಿತ್ತು, ಆದರೆ ಇದರ ತೂಕ ತೀರಾ ಕಡಿಮೆ, ಇಲ್ಲವೇ ಇಲ್ಲ ಅನ್ನೋಷ್ಟು. ಇನ್ನು ಎರಡನೇದು ಇ ಗೋಲ್ಡ್ಸ್ಟೀನ್ ಅವರ ಕೆಲಸದಿಂದ ಗೊತ್ತಾಗಿದ್ದು ಪ್ರೋಟಾನ್. ಇದಕ್ಕೆ ಪಾಸಿಟಿವ್ ಚಾರ್ಜ್ ಇತ್ತು. ಅಷ್ಟೇ ಅಲ್ಲ, ಇದು ಎಲೆಕ್ಟ್ರಾನ್ಗಿಂತ ಸುಮಾರು 2000 ಪಟ್ಟು ಹೆಚ್ಚು ಭಾರವಾಗಿತ್ತು. ನೋಡಿ, ಇದು ಎಷ್ಟು ದೊಡ್ಡ ವ್ಯತ್ಯಾಸ! ಹಾಗಾದರೆ ಈ ಎರಡು ಕಣಗಳನ್ನ ಹೋಲಿಸಿದ್ರೆ ಏನ್ ಗೊತ್ತಾಗತ್ತೆ? ಎರಡಕ್ಕೂ ಚಾರ್ಜ್ನ ಪ್ರಮಾಣ ಒಂದೇ, ಆದರೆ ಒಂದು ನೆಗೆಟಿವ್, ಇನ್ನೊಂದು ಪಾಸಿಟಿವ್. ಎಲೆಕ್ಟ್ರಾನ್ಗೆ -1, ಪ್ರೋಟಾನ್ಗೆ +1. ಆದರೆ ಅವುಗಳ ತೂಕದಲ್ಲಿ ಅಜಗಜಾಂತರ ವ್ಯತ್ಯಾಸ. ಈ ಒಂದು ಸಣ್ಣ ಸುಳಿವು ಪರಮಾಣುವಿನ ರಚನೆಯನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ದೊಡ್ಡ ತಿರು ಕೊಡ್ತು. ಸರಿ, ಈಗ ಎಲೆಕ್ಟ್ರಾನ್ ಮತ್ತು ಪ್ರೋಟಾನ್ ಅನ್ನೋ ಎರಡು ಹೊಸ ಕಣಗಳು ಸಿಕ್ಕಾಯ್ತು. ಹಾಗಾದ್ರೆ ಇವು ಪರಮಾಣುವಿನೊಳಗೆ ಹೇಗೆ ಜೋಡಣೆ ಆಗಿದ್ದೇವೆ? ಇದರ ಮೊದಲ ಮಾದರಿಯನ್ನ ರಚಿಸೋಕೆ ವಿಜ್ಞಾನಿಗಳ ನಡುವೆ ಒಂದು ರೀತಿಯ ಸ್ಪರ್ಧೆನೇ ಶುರುವಾಯಿತು. ಆಗ ಜೆ ಥಾಮ್ಸನ್ 1904ರಲ್ಲಿ ಪ್ಲಮ್ ಪುಡ್ಡಿಂಗ್ ಮಾಡೆಲ್ ಅಂತ ಒಂದನ್ನ ಮುಂದಿಟ್ರು. ಇದನ್ನ ಸುಲಭವಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಒಂದು ಕಲ್ಲಂಗಡಿ ಹಣ್ಣನ್ನ ನೆನ್ಪಿಸ್ಕೊಳ್ಳಿ, ಸರಿನಾ? ಆ ಹಣ್ಣಿನ ಪೂರ್ತಿ ಕೆಂಪು ಭಾಗ ಇದೆಯಲ್ಲ, ಅದು ಧನಾತ್ಮಕ ಆವೇಶದಿಂದ ತುಂಬಿರೋ ಒಂದು ಗೋಳ ಇದ್ದಾಗೆ, ಮತ್ತು ಅದರಲ್ಲಿರೋ ಕಪ್ಪು ಬೀಜಗಳು ಅಲ್ಲಲ್ಲೇ ಹುದುಗಿರೋ ನೆಗೆಟಿವ್ ಚಾರ್ಜ್ ಇರೋ ಎಲೆಕ್ಟ್ರಾನ್ಗಳು ಅಂತ ಅವ್ರು ಹೇಳಿದ್ರು. ಈ ಮಾದರಿ ಪರಮಾಣುಗಳು ಯಾಕೆ ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಆಗಿರುತ್ತೆ, ಅಂದ್ರೆ ಯಾಕೆ ಅದಕ್ಕೆ ಒಟ್ಟಾರೆ ಚಾರ್ಜ್ ಇರಲ್ಲ ಅನ್ನೋದನ್ನ ತುಂಬಾನೇ ಚೆನ್ನಾಗಿ ವಿವರಿಸ್ತು. ಪರಮಾಣು ಯಾಕೆ ತಟಸ್ಥವಾಗಿರುತ್ತೆ ಅನ್ನೋದನ್ನ ವಿವರಿಸೋಕೆ ಇದೊಂದು ದೊಡ್ಡ ಹೆಜ್ಜೆ ಆಗಿತ್ತು, ನಿಜ. ಆದ್ರೆ ಇದು ಕೇವಲ ಒಂದು ಹೈಪೋಥಿಸಿಸ್, ಅಂದ್ರೆ ಒಂದು ಊಹೆ ಆಗಿತ್ತು. ಇದರ ದೊಡ್ಡ ದೌರ್ಬಲ್ಯ ಏನಂದ್ರೆ, ಈ ರಚನೆಯನ್ನ ಬೆಂಬಲಿಸೋಕೆ ಯಾವುದೇ ಪ್ರಾಯೋಗಿಕ ಸಾಕ್ಷಿ ಇರಲಿಲ್ಲ. ಸೊ ಇದನ್ನ ಯಾರಾದ್ರೂ ಪರೀಕ್ಷೆ ಮಾಡಲೇಬೇಕಿತ್ತು. ಈ ಹಂತದಲ್ಲಿ ಕಥೆಗೆ ಎಂಟ್ರಿ ಕೊಡೋದು ಅರ್ನೆಸ್ಟ್ ರುದರ್ಫೋರ್ಡ್. ಇವರು ಥಾಮ್ಸನ್ ಅವರ ಮಾದರಿಯನ್ನ ಪರೀಕ್ಷಿಸೋಕೆ ಅಂತಾನೆ ಒಂದು ಅದ್ಭುತವಾದ ಪ್ರಯೋಗವನ್ನ ವಿನ್ಯಾಸಗೊಳಿಸಿದ್ರು. ಆದ್ರೆ ಆ ಪ್ರಯೋಗದ ಫಲಿತಾಂಶ ಆಕಸ್ಮಿಕವಾಗಿ ಇಡೀ ಪರಮಾಣು ವಿಜ್ಞಾನದ ದಿಕ್ಕನ್ನೇ ಬದಲಾಯಿಸೋ ಒಂದು ಆಘಾತಕಾರಿ ಸತ್ಯವನ್ನ ಹೊರಹಾಕ್ತು. ರುದರ್ಫೋರ್ಡ್ ಅವರ ಪ್ರಸಿದ್ಧ ಚಿನ್ನದ ಹಳೆಯ ಪ್ರಯೋಗದ ಸೆಟಪ್ ತುಂಬಾನೇ ಸರಳವಾಗಿತ್ತು. ಮೊದಲನೇ ಸ್ಟೆಪ್, ವೇಗವಾಗಿ ಚಲಿಸೋ ಪಾಸಿಟಿವ್ ಚಾರ್ಜ್ ಇರೋ ಆಲ್ಫಾ ಕಣಗಳ ಒಂದು ಕಿರಣವನ್ನ ಹಾರಿಸೋದು. ಎರಡನೇ ಸ್ಟೆಪ್, ಆ ಕಿರಣವನ್ನ ಅತ್ಯಂತ ತೆಳುವಾದ, ಅಂದ್ರೆ ಸುಮಾರು 1000 ಪರಮಾಣುಗಳಷ್ಟು ದಪ್ಪ ಇರೋ ಚಿನ್ನದ ಹಾಳೆಯ ಮೇಲೆ ಗುರಿಯಿಡೋದು. ಮೂರನೇ ಸ್ಟೆಪ್, ಚಿನ್ನದ ಹಾಳೆಯನ್ನ ದಾಟಿ ಬಂದ ಆಲ್ಫಾ ಕಣಗಳು ಎಲ್ಲಿ ಬೀಳ್ತವೆ ಅಂತ ಅದರ ಸುತ್ತ ಇಟ್ಟಿರೋ ಪರ್ದೆ ಮೇಲೆ ಗಮನಿಸೋದು. ಅಷ್ಟೇ.
ಒಂದು ನಿಮಿಷ ಯೋಚನೆ ಮಾಡಿ. ಥಾಮ್ಸನ್ ಅವರ ಪುಡಿಂಗ್ ಮಾದರಿ ಪ್ರಕಾರ ಫಲಿತಾಂಶ ಏನಾಗಿರಬೇಕಿತ್ತು? ಆ ಶಕ್ತಿಯುತವಾದ ಆಲ್ಫಾ ಕಣಗಳು ಪರಮಾಣುವಿನ ಮೃದುವಾದ ಪುಡಿಂಗ್ ಮೂಲಕ ಸಲೀಸಾಗಿ ನೇರವಾಗಿ ಹಾದು ಹೋಗ್ತವೆ, ಹೆಚ್ಚೆಂದ್ರೆ ಸ್ವಲ್ಪ ಆಚೆ ಈಚೆ ಬಾಗಬಹುದು ಅಂತ ರುದರ್ಫೋರ್ಡ್ ಅಂದ್ಕೊಂಡಿದ್ರು. ಆದರೆ ಪ್ರಯೋಗದಿಂದ ಸಿಕ್ಕಿದ ಫಲಿತಾಂಶಗಳು ಎಲ್ಲರನ್ನೂ ದಂಗುಬಡಿಸಿದ್ವು. ಮೊದಲನೇ ಅಬ್ಸರ್ವೇಷನ್, ಅನ್ಕೊಂಡ ಹಾಗೇನೆ ಹೆಚ್ಚಿನ ಕಣಗಳು ನೇರವಾಗಿ ಹಾದು ಹೋದ್ವು. ಸರಿ. ಎರಡನೇ ಅಬ್ಸರ್ವೇಷನ್, ಕೆಲವು ಕಣಗಳು ಸ್ವಲ್ಪ ಆಚೀಚೆ ಬಾಗಿದ್ವು. ಓಕೆ, ಇದನ್ನು ನಿರೀಕ್ಷಿಸ್ಬೋದು. ಆದ್ರೆ ಮೂರನೆಯದು, ಇದೇ ಎಲ್ಲರನ್ನೂ ತಲೆಕೆಡಿಸಿದ್ದು. ಪ್ರತಿ 12,000 ಕಣಗಳಲ್ಲಿ ಒಂದು ಕಣ ಬಂದ ದಾರಿಯಲ್ಲೇ ಸೀದಾ ಹಿಂದಕ್ಕೆ ಬೌನ್ಸ್ ಆಯ್ತು. ಇದು ಹೇಗೆ ಸಾಧ್ಯ? ಈ ಫಲಿತಾಂಶ ನೋಡಿ ರುದರ್ಫೋರ್ಡ್ ಅವರಿಗೆ ಎಷ್ಟು ಆಘಾತ ಆಯಿತು ಅನ್ನೋದನ್ನ ಅವರೇ ಹೀಗೆ ಹೇಳ್ತಾರೆ. ಇದು ಎಂಥ ನಂಬಲಾಗದ ವಿಷಯ ಅಂದ್ರೆ, ನೀವು ಒಂದು ತೆಳುವಾದ ಟಿಶ್ಯೂ ಪೇಪರ್ ಮೇಲೆ ಒಂದು 15 ಇಂಚಿನ ಫಿರಂಗಿಗುಂಡನ್ನ ಹಾರಿಸಿದ್ರೆ ಅದು ವಾಪಸ್ ಬಂದು ನಿಮಗೇ ಹೊಡೆದ ಹಾಗೆ ಇತ್ತು. ಅಬ್ಬಾ, ಅವರ ಆಶ್ಚರ್ಯವನ್ನ ಈ ಮಾತುಗಳು ಎಷ್ಟು ಅದ್ಭುತವಾಗಿ ಹಿಡಿದಿರುತ್ತೆ ಅಲ್ವಾ? ಈಗ ಒಬ್ಬ ನೈಜ ಪತ್ತೆದಾರನ ತರ ರುದರ್ಫೋರ್ಡ್ ಅವರು ಈ ಆಶ್ಚರ್ಯಕರ ಸುಳಿವುಗಳನ್ನೆಲ್ಲ ಒಟ್ಟುಗೂಡಿಸಿ ಪರಮಾಣುವಿನ ಒಂದು ಕ್ರಾಂತಿಕಾರಿ ಹೊಸ ಚಿತ್ರಣವನ್ನ ಹೇಗೆ ಕಟ್ಟಿಕೊಟ್ರು ಅಂತ ನೋಡೋಣ. ಅವರು ಪ್ರತಿಯೊಂದು ಅವಲೋಕನದಿಂದ ಒಂದು ತಾರ್ಕಿಕ ತೀರ್ಮಾನಕ್ಕೆ ಬಂದರು. ಹೆಚ್ಚಿನ ಕಣಗಳು ನೇರವಾಗಿ ಹಾದುಹೋದವು, ಅಂದ್ರೆ ಪರಮಾಣುವಿನ ಹೆಚ್ಚಿನ ಭಾಗ ಖಾಲಿಯಾಗಿದೆ ಅಂತ ಅರ್ಥ. ಕೆಲವು ಕಣಗಳು ವಿಚಲನೆಗೊಂಡುವು, ಅಂದ್ರೆ ಪಾಸಿಟಿವ್ ಚಾರ್ಜ್ ಇಡೀ ಪರಮಾಣುವಿನಲ್ಲಿ ಹರಡಿಲ್ಲ, ಬದಲಿಗೆ ಒಂದೇ ಸಣ್ಣ ಜಾಗದಲ್ಲಿ ಕೇಂದ್ರೀಕೃತವಾಗಿದೆ ಅಂತ ಗೊತ್ತಾಯಿತು. ಇನ್ನು ಕೆಲವು ಕಣಗಳು ಹಿಂದಕ್ಕೆ ಪುಟಿದ್ವು, ಅಂದ್ರೆ ಪರಮಾಣುವಿನ ಬಹುತೇಕ ಎಲ್ಲಾ ತೂಕ ಕೂಡ ಆ ಸಣ್ಣ ದಟ್ಟವಾದ ಕೇಂದ್ರದಲ್ಲೇ ಇರಬೇಕು ಅನ್ನೋ ತೀರ್ಮಾನಕ್ಕೆ ಬಂದ್ರು. ಈ ತೀರ್ಮಾನಗಳ ಆಧಾರದ ಮೇಲೆ ರುದರ್ಫೋರ್ಡ್ ತಮ್ಮ ಹೊಸ ನ್ಯೂಕ್ಲಿಯರ್ ಮಾದರಿಯನ್ನ ಮಂಡಿಸಿದ್ರು. ಇದರ ಪ್ರಕಾರ ಪರಮಾಣುವಿನ ಮಧ್ಯದಲ್ಲಿ ನ್ಯೂಕ್ಲಿಯಸ್ ಅಥವಾ ಬೀಜಕೇಂದ್ರ ಅನ್ನೋ ಒಂದು ಸಣ್ಣ ದಟ್ಟವಾದ ಪಾಸಿಟಿವ್ ಚಾರ್ಜ್ ಇರೋ ಕೇಂದ್ರವಿದೆ. ಪರಮಾಣುವಿನ ಬಹುತೇಕ ಎಲ್ಲಾ ತೂಕ ಇದೇ ಬೀಜಕೇಂದ್ರದಲ್ಲಿ ಇರುತ್ತೆ. ಮತ್ತು ಎಲೆಕ್ಟ್ರಾನ್ಗಳು ಸೂರ್ಯನ ಸುತ್ತ ಗ್ರಹಗಳು ಸುತ್ತೋ ಹಾಗೆ ಈ ಬೀಜಕೇಂದ್ರದ ಸುತ್ತ ವೃತ್ತಾಕಾರದ ಪಥಗಳಲ್ಲಿ ಸುತ್ತುತ್ತಿರ್ತವೆ. ಹಾಗಾದ್ರೆ ಪರಮಾಣು ಅನ್ನೋದು ನಿಜಕ್ಕೂ ಎಷ್ಟು ಖಾಲಿ ಜಾಗದಿಂದ ಕೂಡಿದೆ? ಇದನ್ನ ಕೇಳಿದ್ರೆ ಆಶ್ಚರ್ಯ ಆಗತ್ತೆ. ಪರಮಾಣುವಿನ ತ್ರಿಜ್ಯ ಅದರ ಮಧ್ಯದಲ್ಲಿರೋ ಬೀಜಕೇಂದ್ರಕ್ಕಿಂತ ಸುಮಾರು 1,00,000 ಪಟ್ಟು ದೊಡ್ಡದು. 1,00,000! ಇದನ್ನ ಹೇಗೆ ಕಲ್ಪಿಸ್ಕೊಳ್ಳಿ. ಒಂದು ದೊಡ್ಡ ಫುಟ್ಬಾಲ್ ಸ್ಟೇಡಿಯಂ ಒಂದು ಪರಮಾಣು ಅಂದ್ರೆ ಅದರ ಸೆಂಟರ್ನಲ್ಲಿಟ್ಟಿರೋ ಒಂದು ಸಣ್ಣ ಗೋಲಿ ಅಷ್ಟೇ ಅದರ ನ್ಯೂಕ್ಲಿಯಸ್, ಉಳಿದಿದ್ದೆಲ್ಲ ಖಾಲಿ ಜಾಗ. ಈ ಆವಿಷ್ಕಾರದ ಪಯಣ ನಿಜಕ್ಕೂ ಅದ್ಭುತವಾಗಿತ್ತು ಅಲ್ವಾ? ಆದರೆ ವಿಜ್ಞಾನದಲ್ಲಿ ಪ್ರತಿಯೊಂದು ಉತ್ತರವೂ ಒಂದು ಹೊಸ ಪ್ರಶ್ನೆಯನ್ನ ಹುಟ್ಟುಹಾಕುತ್ತೆ. ರುದರ್ಫೋರ್ಡ್ ಅವರ ಈ ಹೊಸ ಮಾದರಿಯೂ ಕೂಡ ಒಂದು ಹೊಸ ದೊಡ್ಡ ಒಗಟನ್ನು ಸೃಷ್ಟಿಸಿತು. ಒಮ್ಮೆ ಯೋಚನೆ ಮಾಡಿ, ನಮ್ಮ ತಿಳುವಳಿಕೆ ಎಷ್ಟು ಬದಲಾಗಿದೆ. ಡಾಲ್ಟನ್ ಅವರ ಗಟ್ಟಿಯಾದ ಮುರಿಯಲಾಗದ ಗೋಳದಿಂದ ಶುರುವಾಗಿ ಈಗ ನಾವು ರುದರ್ಫೋರ್ಡ್ ಅವರ ಬಹುತೇಕ ಖಾಲಿ ಜಾಗ ಮತ್ತು ಮಧ್ಯದಲ್ಲಿ ಸಣ್ಣ ಬೀಜಕೇಂದ್ರವನ್ನು ಹೊಂದಿರುವ ಪರಮಾಣುವಿನ ಚಿತ್ರಣಕ್ಕೆ ಬಂದು ತಲುಪಿದ್ದೇವೆ. ಆದ್ರೆ ಇಲ್ಲೊಂದು ತುಂಬಾನೇ ದೊಡ್ಡ ಪ್ರಶ್ನೆ ಹುಟ್ಕೊಳ್ಳುತ್ತೆ. ನಮಗೆಲ್ಲ ಗೊತ್ತಿರೋ ಹಾಗೆ ಪಾಸಿಟಿವ್ ಮತ್ತು ನೆಗೆಟಿವ್ ಚಾರ್ಜ್ಗಳು ಒಂದನ್ನೊಂದು ಆಕರ್ಷಿಸುತ್ತವೆ ಅಲ್ವಾ? ಹಾಗಿದ್ದ ಮೇಲೆ ನೆಗೆಟಿವ್ ಚಾರ್ಜ್ ಇರೋ ಎಲೆಕ್ಟ್ರಾನ್ಗಳು ಯಾಕೆ ಪಾಸಿಟಿವ್ ಚಾರ್ಜ್ ಇರೋ ನ್ಯೂಕ್ಲಿಯಸ್ ಒಳಗೆ ಸುರುಳಿಯಾಕಾರದಲ್ಲಿ ಬಿದ್ದು ಇಡೀ ಪರಮಾಣು ಕುಸಿದು ಹೋಗೋದಿಲ್ಲ? ಇದನ್ನ ತಡೆಯೋ ಶಕ್ತಿ ಯಾವುದು? ರುದರ್ಫೋರ್ಡ್ ಅವರ ಈ ಮಾದರಿಗೆ ಈ ಪ್ರಶ್ನೆಗೆ ಉತ್ತರ ಇರಲಿಲ್ಲ. ಹಾಗಾದ್ರೆ ಈ ಒಗಟು ಹೇಗೆ ಬಗೆಹರಿಯಿತು? ಅದನ್ನ ತಿಳಿಬೇಕು ಅಂದ್ರೆ ನಾವು ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ.